ಸಚಿವ ಜಮೀರ್ ಅಹಮದ್ಗೆ ಮತ್ತೆ ಸಂಕಷ್ಟ ಎದುರಾಗತ್ತಾ? ಜಮೀರ್ ವಿರುದ್ಧ ಆದಾಯ ತೆರಿಗೆ ಇಲಾಖೆಗೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಜಮೀರ್ ವಿರುದ್ಧ ಆದಾಯ ತೆರಿಗೆ ಇಲಾಖೆಗೆ ದೂರನ್ನ ಸಲ್ಲಿಸಿದ್ದಾರೆ ಹಿಂದೂ ಮುಖಂಡ ತೇಜಸ್ ಗೌಡ. ಮೃತ ರಾಜಶೇಖರ್ ಕುಟುಂಬಕ್ಕೆ ಪರಿಹಾರವನ್ನ ಜಮೀರ್ ಕೊಟ್ಟಿದ್ರು. ಬಳ್ಳಾರಿ ಗಲಭೆಯಲ್ಲಿ ಮೃತಪಟ್ಟಿದ್ರು ರಾಜಶೇಖರ್ ರೆಡ್ಡಿ. 25 ಲಕ್ಷ ನಗದು ರೂಪದಲ್ಲಿ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಸಚಿವ ಜಮೀರ್ ಅವರು ಮಾಡಿದ್ರು. ನಗದು ರೂಪದಲ್ಲಿ ದೊಡ್ಡ ಮೊತ್ತ ನೀಡಿರೋದು ಕಾನೂನು ಉಲ್ಲಂಘನೆ. ಆದಾಯ ತೆರಿಗೆ ಇಲಾಖೆ ಕಾಯ್ದೆಯನ್ನ ಉಲ್ಲಂಘಿಸಿ ಅವರು ನಗದನ್ನ ನೀಡಿದ್ದಾರೆ. 25 ಲಕ್ಷ ಹಣ ಕೊಟ್ಟಿದ್ದಕ್ಕೆ ಆದಾಯದ ಮೂಲ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ತನಿಖೆ ನಡೆಸಿ ಅಂತೇಳಿ ತೇಜಸ್ ಗೌಡ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಚಿವ ಜಮೀರ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹೇಳಿ ಕೇಳಿ ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಗಲಭೆ, ಆ ಗಲಭೆಯಲ್ಲಿ ರಾಜಶೇಖರ್ ಅವರು ಮೃತಪಡ್ತಾರೆ. ಆ ಒಂದು ಗಲಾಟೆಯಲ್ಲಿ ಅದಾದ ಮೇಲೆ ಅವರಿಗೆ ಪರಿಹಾರ ಅಂತೇಳಿ ಒಂದಷ್ಟು ಹಣ ಕೊಟ್ಟಂತ ವಿಚಾರ ಏನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಆದಾಯ ಇಲಾಖೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ತೇಜಸ್ ಗೌಡ ಅವರು. ಈ ಎಲ್ಲ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಅಮೌಂಟ್ ಏನವರು ಕೊಟ್ಟಿದ್ದಾರೆ 25 ಲಕ್ಷ ರೂಪಾಯಿ, ಆದಾಯ ತೆರಿಗೆ ನಿಯಮ ಅದನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಅದನ್ನು ರೂಲ್ಸ್ ವೈಲೇಟ್ ಮಾಡಿದ್ದಾರೆ. ಹಾಗಾಗಿ ತನಿಖೆ ನಡೆಸಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಜಮೀರ್ ಅಹಮದ್ಗೆ ಮತ್ತೆ ಏನಾದರೂ ಸಂಕಷ್ಟ ಎದುರಾಗುತ್ತಾ ಅಂತ? ಯಾಕಂದ್ರೆ ತೇಜಸ್ ಗೌಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಅಲ್ಲಿ ಈ ಹಣ ಕೊಟ್ಟಂತ ವಿಚಾರ ಉಲ್ಲೇಖ ಮಾಡಿದಾರಲ್ಲ, ಏನಾಗಬಹುದು ಅಂತ? ಪ್ರಭು, ಆದಾಯ ತೆರಿಗೆ ಇಲಾಖೆ ನಿಯಮದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಹಣದ ಟ್ರಾನ್ಸಾಕ್ಷನ್ ಅನ್ನ ಮಾಡಬೇಕು ಅಂತಂದ್ರೆ 2 ಲಕ್ಷಕ್ಕಿಂತ ಒಳಗಡೆ ಮಾಡಬೇಕು ಅನ್ನುವಂತಹ ರೂಲ್ಸ್ ಇದೆ. ಒಂದು ವೇಳೆ ಅದನ್ನ 2 ಲಕ್ಷ ಮೀರಿ ಏನಾದ್ರು ಮಾಡ್ತಾರೆ ಅನ್ನುವಂಥದ್ದಾಗಿದೆ, ಅದಕ್ಕೆ ಪೂರ್ವಕವಾದಂತಹ ಒಂದು ದಾಖಲೆಗಳನ್ನ ಕೊಡಬೇಕು, ಇಟ್ಕೋಬೇಕು ಅನ್ನುವಂಥದ್ದು ನಿಯಮ ಇದೆ. ಆದ್ರೆ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟ ವ್ಯಕ್ತಿಯ ಸಂಬಂಧಿಕರಿಗೆ 25 ಲಕ್ಷ ಹಣವನ್ನ ಕೊಟ್ಟಿದ್ದೀವಿ ಅನ್ನುವಂತ ಒಂದು ಮಾತನ್ನ ಸ್ವತಃ ಜಮೀರ್ ಅಹಮದ್ ಹೇಳಿದ್ರು. ಆದ್ರೆ ಅದೇ ವಿಚಾರ ಇದೀಗ ಜಮೀರ್ ಅಹಮದ್ ಅವರಿಗೆ ಸಂಕಷ್ಟ ಎದುರಾಗಿದೆಯಾ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಹಿಂದೂ ಮುಖಂಡ ತೇಜಸ್ ಗೌಡ ಅವರೀಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಮೃತಪಟ್ಟ ಕುಟುಂಬಕ್ಕೆ 25 ಲಕ್ಷ ಹಣವನ್ನ ನಗದು ರೂಪದಲ್ಲಿ ಕೊಡ್ತಾರೆ. ಅದು ಸಂಪೂರ್ಣವಾಗಿ ಕಾನೂನು ಉಲ್ಲಂಘನೆ ಮಾಡದಂತಾಗತ್ತೆ. ಆದಾಯ ತೆರಿಗೆ ನಿಯಮ 269 ಪ್ರಕಾರ ಅದು ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ. ಯಾಕೆಂತಂದ್ರೆ ಅವರು 25 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಆದಾಯವನ್ನ ತೋರಿಸಬೇಕಾಗತ್ತೆ. ಅಧಿಕೃತವಾದಂತಹ ದಾಖಲೆಗಳ ಅಂದ್ರೆ ವೈಟ್ ಮನಿಯನ್ನ ಕೊಟ್ಟಿದ್ದಾರೋ ಅಥವಾ ಬ್ಲಾಕ್ ಮನಿಯನ್ನ ಕೊಟ್ಟಿದ್ದಾರೋ ಇದರ ಸಂಪೂರ್ಣವಾದಂತಹ ಒಂದು ತನಿಖೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ಈಗ ಜಮೀರ್ ಅಹಮದ್ ಮಾನವೀಯ ದೃಷ್ಟಿಯಿಂದ ಅವ್ರು 25 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದೀನಿ ಅನ್ನುವಂತ ಒಂದು ಮಾತನ್ನ ಮಾಧ್ಯಮಗಳಲ್ಲೂ ಕೂಡ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಒಂದು ತುಂಬಿದ ಬ್ಯಾಗ್ ನಲ್ಲಿ ಅಷ್ಟು ಪ್ರಮಾಣದ ಹಣವನ್ನ ಕೊಟ್ರು. ಆದ್ರೆ ಇದು ವೈಟ್ ಮನಿ ಅಲ್ಲ, ಇದೆಲ್ಲೋ ಬ್ಲಾಕ್ ಮನಿಯನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಇದಕ್ಕೆ ಪೂರಕವಾದಂತಹ ದಾಖಲೆಗಳು ಜಮೀರ್ ಅವರ ಬಳಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲಿಸಿ ಅಂತ ಹೇಳಿ ತೇಜಸ್ ಕೂಡ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್.